ಬೆಂಗಳೂರು ದೇವಸ್ಥಾನಗಳ ನಗರಿಯಾಗಿತ್ತು. ಅಂತಹ ದೇವಸ್ಥಾನಗಳಲ್ಲಿ ಗವಿಗಂಗಾಧೇಶ್ವರ ದೇವಸ್ಥಾನವು ಒಂದು ಸ್ನೇಹಿತರೆ. ಬೆಂಗಳೂರಿನ ಕೆಂಪೇಗೌಡ ನಗರ ಅಂದರೆ ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ದೇವಾಲಯವಾಗಿದೆ. ಇದು ಬೆಂಗಳೂರಿನ ಬಸವನಗುಡಿ ವಲಯದಲ್ಲಿ ಬರುತ್ತದೆ ಸ್ನೇಹಿತರೆ. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಬೃಹತ್ ಹೆಬ್ಬಂಡೆಯನ್ನ ಕೊರೆದು ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಇದು ಶಿವನ ದೇವಸ್ಥಾನವಾಗಿದ್ದು ನಂದಿಯ ಅದ್ಭುತ ವಿಗ್ರಹವೂ ಕೂಡ ಇದೆ. ಇಲ್ಲಿಯ ಮತ್ತೊಂದು ವಿಶೇಷವೇನೆಂದರೆ ಇಲ್ಲಿಯ ಅಗ್ನಿಯ ವಿಗ್ರಹ. ಇದಕ್ಕೆ 2 ತಲೆ, 7 ಕೈ ಹಾಗೂ 3 ಕಾಲುಗಳಿವೆ. ಇಲ್ಲಿರುವ ಅಗ್ನಿಯನ್ನು ಪೂಜಿಸಿದರೆ ಕಣ್ಣಿನ ದೋಷ ಪರಿಹಾರವಾಗುತ್ತೆ ಎಂಬ ಅಗಾಧವಾದ ನಂಬಿಕೆ ಇದೆ ಸ್ನೇಹಿತರೆ. ಈ ಗುಹಾಂತರ ದೇವಾಲಯದಲ್ಲಿ 2 ಸುರಂಗ ಮಾರ್ಗಗಳಿವೆ. ಒಂದು ಸುರಂಗ ಮಾರ್ಗ ವಾರಣಾಸಿ ಅಂದರೆ ಕಾಶಿಯವರೆಗೂ ಹೋದರೆ, ಇನ್ನೊಂದು ಸುರಂಗ ಮಾರ್ಗ ತುಮಕೂರು ರಸ್ತೆಯಲ್ಲಿರುವ ಶಿವಗಂಗೆಯವರೆಗೂ ಹೋಗುತ್ತದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿವಸ ಸಂಜೆ ಸೂರ್ಯನ ಕಿರಣಗಳು ಲಿಂಗದ ಮುಂದಿರುವ ನಂದಿಯ ಕೊಂಬೆನಿಂದ ಹಾದು ಶಿವಲಿಂಗವನ್ನು ಸ್ಪರ್ಶಿಸುತ್ತವೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ಪಾರ್ವತಿ ದೇವಿಯು ಶಿವನ ಬಲಭಾಗದಲ್ಲಿ ಇಲ್ಲಿ ಆಸೀನಳಾಗಿದ್ದಾಳೆ. ಬೆಂಗಳೂರು ದೇವಸ್ಥಾನಗಳ ನಗರಿಯಾಗಿತ್ತು. ಅಂತಹ ದೇವಸ್ಥಾನಗಳಲ್ಲಿ ಗವಿಗಂಗಾಧೇಶ್ವರ ದೇವಸ್ಥಾನವು ಒಂದು ಸ್ನೇಹಿತರೆ. ಬೆಂಗಳೂರಿನ ಕೆಂಪೇಗೌಡ ನಗರ ಅಂದರೆ ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ದೇವಾಲಯವಾಗಿದೆ. ಇದು ಬೆಂಗಳೂರಿನ ಬಸವನಗುಡಿ ವಲಯದಲ್ಲಿ ಬರುತ್ತದೆ ಸ್ನೇಹಿತರೆ. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಬೃಹತ್ ಹೆಬ್ಬಂಡೆಯನ್ನ ಕೊರೆದು ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಇದು ಶಿವನ ದೇವಸ್ಥಾನವಾಗಿದ್ದು ನಂದಿಯ ಅದ್ಭುತ ವಿಗ್ರಹವೂ ಕೂಡ ಇದೆ. ಇಲ್ಲಿಯ ಮತ್ತೊಂದು ವಿಶೇಷವೇನೆಂದರೆ ಇಲ್ಲಿಯ ಅಗ್ನಿಯ ವಿಗ್ರಹ. ಇದಕ್ಕೆ 2 ತಲೆ, 7 ಕೈ ಹಾಗೂ 3 ಕಾಲುಗಳಿವೆ. ಇಲ್ಲಿರುವ ಅಗ್ನಿಯನ್ನು ಪೂಜಿಸಿದರೆ ಕಣ್ಣಿನ ದೋಷ ಪರಿಹಾರವಾಗುತ್ತೆ ಎಂಬ ಅಗಾಧವಾದ ನಂಬಿಕೆ ಇದೆ ಸ್ನೇಹಿತರೆ. ಈ ಗುಹಾಂತರ ದೇವಾಲಯದಲ್ಲಿ 2 ಸುರಂಗ ಮಾರ್ಗಗಳಿವೆ. ಒಂದು ಸುರಂಗ ಮಾರ್ಗ ವಾರಣಾಸಿ ಅಂದರೆ ಕಾಶಿಯವರೆಗೂ ಹೋದರೆ, ಇನ್ನೊಂದು ಸುರಂಗ ಮಾರ್ಗ ತುಮಕೂರು ರಸ್ತೆಯಲ್ಲಿರುವ ಶಿವಗಂಗೆಯವರೆಗೂ ಹೋಗುತ್ತದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿವಸ ಸಂಜೆ ಸೂರ್ಯನ ಕಿರಣಗಳು ಲಿಂಗದ ಮುಂದಿರುವ ನಂದಿಯ ಕೊಂಬೆನಿಂದ ಹಾದು ಶಿವಲಿಂಗವನ್ನು ಸ್ಪರ್ಶಿಸುತ್ತವೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ಪಾರ್ವತಿ ದೇವಿಯು ಶಿವನ ಬಲಭಾಗದಲ್ಲಿ ಇಲ್ಲಿ ಆಸೀನಳಾಗಿದ್ದಾಳೆ.